ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ಡೇಟ್ ಅನೌನ್ಸ್ಮೆಂಟ್ ಆಗಿದೆ, ಮತ್ತು ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗೈಸ್. CET ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್, ಪರ್ಟಿಕ್ಯುಲರ್ ಆಗಿ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ನಿಮ್ಮ ರಿಜಿಸ್ಟ್ರೇಷನ್ 10 ಏಪ್ರಿಲ್ 24ಗೆ ರಿಜಿಸ್ಟ್ರೇಷನ್ ಆಗಿದೆ. ಎಕ್ಸಾಮ್ 7 ಏಪ್ರಿಲ್ 2024ಗೆ ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಅಂದರೆ ಇದು ಅಡ್ಮಿಟ್ ಕಾರ್ಡ್ ನಿಮಗೆ ಅವೈಲೇಬಲ್ ಆಗಿದೆ. ಎಕ್ಸಾಮ್ ಅಡ್ಮಿಟ್ ಕಾರ್ಡ್. ಎಕ್ಸಾಮ್ 18, 19, 20 ಏಪ್ರಿಲ್ಗೆ ನಿಮಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಕಂಪ್ಲೀಟ್ ಆಗಿದೆ 18, 19, 20ಗೆ. ಆಮೇಲೆ ರಿಸಲ್ಟ್ ಯಾವಾಗ ಅವೈಲೇಬಲ್ ಆಗುತ್ತೆ ಅಂದರೆ 20 ಮೇ 2024, 20 ಮೇಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಂದರೆ ಇವತ್ತು 10 SSC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇನ್ನು 10 ಡೇಸ್ ಆಫ್ಟರು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ನೀವು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗೈಸ್. ನಾನು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡ್ತೀನಿ. ನೀವು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಬೋದು. ಅಲ್ಲಿ ಬಂದು ನಾನು KRRisultNIC.in ಅಂತ ಸರ್ಚ್ ಮಾಡ್ತೀನಿ. ನೀವು ಹೇಗೆ PU ರಿಸಲ್ಟ್ ನೋಡೋಕ್ಕೆ ಹೇಗೆ ಸರ್ಚ್ ಮಾಡ್ತೀರೋ ಹಾಗೆ ಸರ್ಚ್ ಮಾಡೋದು, ಕಾಮನ್ನಾಗಿ ಹಾಗೆ ಸರ್ಚ್ ಮಾಡೋದು KRRisultNIC.in. ಇಲ್ಲ ಅಲ್ಲೇ ಈಗ ನಾನು ತೋರಿಸ್ನಲ್ಲ ರಿಸಲ್ಟ್ ಡೇಟ್, ಅಲ್ಲೇ ಒಂದು ಅಫಿಷಿಯಲ್ ವೆಬ್ಸೈಟ್ ಇತ್ತು, ಅಲ್ಲೂ ಕೂಡ ನೀವು ಮಾಡ್ಬೋದು. ಲಿಂಕ್ ಇರುತ್ತೆ. ಯಾವ ಡೇಟ್ ಮತ್ತು ಟೈಮಿಗೆ ಲಿಂಕ್ ಬಿಡ್ತಾರೋ ಆವಾಗ ಲಿಂಕ್ ತೋರಿಸುತ್ತೆ ನಿಮಗೆ. ಈಗ ಸ್ಕ್ರೀನ್ ಮೇಲೆ ಒಂದು ಶೋ ಆಗುತ್ತೆ ನೋಡಿ ಗೈಸ್. ಈ ಥರ ಬರುತ್ತೆ. CET ಫಲಿತಾಂಶ ಪ್ರಕಟಣೆ ಈ ಥರದ್ದು ಇರುತ್ತೆ. 2024 ಅಂತ ಇರುತ್ತೆ. ಅದನ್ನು ಆ ಲಿಂಕ್ನ ಕ್ಲಿಕ್ ಮಾಡಬೇಕು. ನೀವು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ನಿಮ್ಮ ಹಾಲ್ ಟಿಕೆಟ್ ಇರುತ್ತೆ, ಆ ನಂಬರ್ನ ಹೊಡಿಬೇಕು. ಎಂಟರ್ ದ ನೇಮ್ ಅಂತ ಇತ್ತು, ಆ ನೇಮ್ನ ಹೊಡೆದು ನೀವು ಕ್ಯಾಪಿಟಲ್ ಲೆಟರ್ ನೇಮ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ ಗೈಸ್. ಥ್ಯಾಂಕ್ ಯು ಗೈಸ್.